ಲೋಕದಲ್ಲಿ ಒಂದು ನಿಯಮ ಉಂಟು, ಚಾಲಿನಿ ನ್ಯಾಯ ಹಾಗೂ ಶೂರ್ಪ ನ್ಯಾಯ ಅಂತ. ಚಾಲಿನಿ ಅಂದರೆ ಜರಡಿ ಅಂತ ಅರ್ಥ. ನೀವು ಜರಡಿಗೆ ಹಿಟ್ಟು ಹಾಕಿ ಅದನ್ನು ನೀವು ಅಲ್ಲಾಡಿಸಿದ್ರೆ ಆ ಕಸ ಎಲ್ಲ ಮೇಲೆ ನಿಲ್ಲುತ್ತೆ, ಒಳ್ಳೆಯ ಹಿಟ್ಟೆಲ್ಲ ಕೆಳಗೆ ಬೀಳುತ್ತೆ. ಅಂದರೆ ಈ ನಮ್ಮ ಮನಸ್ಸು ಹೇಗಿರಬೇಕು ಅಂತ ಹೇಳಿದರೆ ಚಾಲಿನಿಯಾಗಿ ಇರಬಾರ್ದು, ಕೆಟ್ಟದ್ದನ್ನು ಮಾತ್ರ ಇಟ್ಕೊಂಡು ಒಳ್ಳೆಯ ವಿಷಯವನ್ನು ಬಿಡುವಾಗಿರಬಾರ್ದು. ಶೂರ್ಪ ನ್ಯಾಯ ಅಂತ, ಶೂರ್ಪ ಅಂದರೆ ಮೊರ ಅಂತ ಅರ್ಥ. ಈಗ ಧಾನ್ಯವನ್ನು ನಾವೆಲ್ಲ ಬೀಸ್ತೇವೆ, ಮೊರಕ್ಕೆ ಹಾಕಿ ಬೀಸ್ತೇವೆ. ಬೀಸಬೇಕಾದ್ರೆ ಕಸ ಎಲ್ಲ ಹೊರಕ್ಕೆ ಹೋಗ್ತದೆ, ಶುದ್ಧವಾದ ಧಾನ್ಯಗಳು ಮಾತ್ರ ಮೊರದಲ್ಲಿ ಹಾಗೆಯೇ ಉಳಿತದೆ. ನಮ್ಮ ಮನಸ್ಸು ಮೊರದ ಹಾಗೆ ಇರಬೇಕು, ಬೇಡದಿರೋ ವಿಷಯಗಳನ್ನೆಲ್ಲ ಬಿಡಬೇಕು. ಯಾರಲ್ಲಿ ಒಳ್ಳೆಯ ವಿಚಾರಗಳುಂಟು ಒಳ್ಳೆಯ ವಿಚಾರಗಳನ್ನು ಮಾತ್ರ ನಾವು ಸ್ವೀಕಾರ ಮಾಡಬೇಕು. ಅದಕ್ಕೆ ಹೇಳಿದರು ಚಾಲಿನಿ ಹಾಗೂ ಶೂರ್ಪದಲ್ಲಿ ಯಾವುದನ್ನು ನಾವು ಸ್ವೀಕಾರ ಮಾಡಬೇಕಂದ್ರೆ ಶೂರ್ಪದ ಹಾಗೆ, ಅಂದರೆ ಮೊರದ ಹಾಗೆ ನಮ್ಮ ಮನಸ್ಸು ಇರಬೇಕು. ಒಳ್ಳೆಯ ವಿಚಾರವನ್ನು ಮಾತ್ರ ತೆಗೆದುಕೊಳ್ಳಬೇಕು.